ಚಲ ನಡ್ಕೊಂಡ್ ಬಂದಿನಲ್ಲಪ್ಪ. ನನಗೆಲ್ಲ ಮಾಡಿ ನೀನು ರಿಪೋರ್ಟ್ ಕೊಡ್ಬೇಕು. ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಬಿಡುವುದಿಲ್ಲ ನೋಡು. ನಾನು ಸರ್ಕಾರಕ್ಕೆ ಬರೀತೀನಿ. ಬೀದರ್ ಬೆಳ್ಳಂಬೆಳ್ಳಗ್ಗೆ ಭೇಟಿ ನೀಡಿದ ಮಹಿಳಾ ಆಯೋಗ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ. ಬೆಂಗಳೂರಿನಿಂದ ದೂರಿನ ಆಧಾರದ ಮೇಲೆ ಭೇಟಿ ನೀಡಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮಹಿಳಾ ಆಯೋಗ ಅಧ್ಯಕ್ಷೆಯವರು ಬೀದರ್ಗೆ ಗರಿಬಾ ಕಾಲೋನಿಗೆ ಭೇಟಿ ನೀಡಿ ಕೆಲವು ದಿವಸಗಳ ಹಿಂದೆ ನನಗೆ ಅಲ್ಲಿಂದ ದೂರು ಬಂದಿತ್ತು. 10 ವರ್ಷಗಳಿಂದ ಅಲ್ಲಿ ನೀರಿನ ಸೌಲಭ್ಯ ಇರಲಿಲ್ಲ. ಅದರ ಕುರಿತು ನಾನು ಪತ್ರದ ಮುಖಾಂತರ ಬರೆದಿದ್ದೆ. ಸ್ಥಳಕ್ಕೆ ಇಂದು ಭೇಟಿ ನೀಡಿದಾಗ ನೀರಿನ ಸಮಸ್ಯೆ ಬಗೆಹರಿದಿದೆ, ಅದನ್ನು ಪರಿಶೀಲಿಸಿದೆ. ಹಾಗೂ ಈಗಷ್ಟೇ ಜೆಸ್ಕಾಂ ವೈರ್ನಿಂದ ಒಂದು ಮಗು ಸಾವನ್ನಪ್ಪಿರುತ್ತದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ 9 ತಿಂಗಳ ಮಗು ವೈಯರ್ ತಗುಲಿ ಸಾವನ್ನಪ್ಪಿರುವ ತಾಯಿ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿ ಅವರಿಗೆ ಇಲ್ಲಿ ತನಕ ಅಧಿಕಾರಿ ಅಥವಾ ಯಾರೂ ಭೇಟಿ ನೀಡಿರಲಿಲ್ಲ. ಅದನ್ನು ಅಧಿಕಾರಿಗಳ ಚರ್ಚೆ ನಡೆಸಿದೆ ಮತ್ತು ಕಟ್ಟುನಿಟ್ಟಾಗಿ ಕ್ರಮ ವಹಿಸಲು ತಿಳಿಸಿದೆ. ತಂತಿಗಳು ಅಳವಡಿಸುವುದು ಜೆಸ್ಕಾಂ ಕೆಲಸ. ನಿರ್ಲಕ್ಷ್ಯ ತೋರಿದ ಅವರಿಗೆ ಕ್ರಮಕ್ಕೆ ಪತ್ರ ಬರಿತೇನೆ ಎಂದು ತಿಳಿಸಿದರು. ದೂರುಗಳು ಜೊತೆ ಕಮಟನ ಗ್ರಾಮಕ್ಕೆ ಭೇಟಿ ನೀಡಿ ಇಲ್ಲಿರುವ ಅಲೆಮಾರಿ ಸಮಾಜದ ಜನರಿಗೆ ನೋಡಿದ್ದೇನೆ. ಬಹಳಷ್ಟು ಮೂಲ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಸರ್ಕಾರ ಬಡವರಿಗೆ ಸುಮಾರು ಸೌಲಭ್ಯ ನೀಡಿದರೂ ಇಲ್ಲಿನ ಅಧಿಕಾರಿಗಳು ಪಿಡಿಒರವರು ಸೌಲಭ್ಯದ ಅರಿವು ಮೂಡಿಸಿಲ್ಲ. ಸರ್ಕಾರ ಅನುದಾನ ಸೌಲಭ್ಯಗಳ ಜನರಿಗೆ ತಿಳಿಸಲಿಲ್ಲ ಎಂದು ತರಾಟೆಗೆ ತೆಗೆದುಕೊಂಡ ಆಯೋಗ ಅಧ್ಯಕ್ಷೆ ಸಂಪೂರ್ಣ ಏನೆಲ್ಲ ಇವರಿಗೆ ಬೇಕಾಗುತ್ತದೆ, ಆಧಾರ್ ಕಾರ್ಡ್, ಜಾಬ್ ಕಾರ್ಡ್, ಹೀಗೆ 10 ಹಲವಾರು ಗ್ರಾಮದ ಸ್ಥಳದಲ್ಲಿ ಕಂಪ್ಯೂಟರ್, ಎಲೆಕ್ಟ್ರಾನಿಕ್ ಅಳವಡಿಸಿಕೊಂಡು ಮಾಡಿಸಿಕೊಡಬೇಕು ಎಂದು ಸೂಚನೆ ನೀಡಿದರು. ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಪತ್ರ ಬರೀತೀನಿ. ಮುಗ್ಧ ಜನರು, ವಿದ್ಯಾಭ್ಯಾಸವಿಲ್ಲ, ಏನೂ ಗೊತ್ತಿಲ್ಲದ ಜನರಿಗೆ ಮನೆ ತನಕ ಸರ್ಕಾರ ಸೌಲಭ್ಯ ನೀಡಿದರೂ ಅಧಿಕಾರಿಗಳು ನೀಡುತ್ತಿಲ್ಲ ಎನ್ನುವ ಆರೋಪಗಳು ಕೇಳಿ ಬಂದಿದೆ ಎಂದು ಆಕ್ರೋಶ ಹೊರಹಾಕಿದರು. ಇದೇ ವೇಳೆ ಸುಮಲತಾ ಮತ್ತು ಸಮಾಜ ಮುಖಂಡರು, ನಾಗನಾಥ ವಖೋಡಿ ಅಧ್ಯಕ್ಷರು, ಅಲೆಮಾರಿ ಸಮುದಾಯ, ಕಮಠಾಣ ಪ್ರದೀಪ್ ಪಾಶಿ ಹಾಗೂ ಇನ್ನು ಅನೇಕ ಸಮಾಜ ಮುಖಂಡರು, ಗ್ರಾಮಸ್ಥರು, ಸಂಬಂಧಪಟ್ಟ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರದೀಪ್ ಕುಮಾರ್ ದಾಧನೂರ್, ಜಿಕೆ ನ್ಯೂಸ್ ಕನ್ನಡ, ಬೀದರ್. ಕಾಲೋನಿನಲ್ಲಿ ನನಗೆ ಒಂದು ಹೆಣ್ಮಗಳು ಫೋನ್ ಮಾಡಿದ್ಲು. ಏನಂದರೆ ಅಲ್ಲಿ ಅವ್ರಿಗೆ ಕುಡಿಯೋ ನೀರಿಲ್ಲ ಅಂತ. ಅದು ಬೇಸಿಗೆಗಾಲ ಪ್ರಾರಂಭ ಆಯ್ತು ನೋಡ್ರಿ, ಮೋಸ್ಟ್ಲಿ ಮಾರ್ಚ್ ತಿಂಗಳಲ್ಲಿ ಇರಬೇಕು. ಅವಾಗ ನನಗೆ ಫೋನ್ ಮಾಡಿದ್ರು. ಅಂದರೆ 10 ವರ್ಷದಿಂದ ಅಲ್ಲಿ ಕುಡಿಯೋ ನೀರು ಇರಲಿಲ್ವಂತೆ. ಸೊ ಹಾಗಾಗಿ ನನ್ನ ನಂಬರ್ ಎಲ್ಲಿಂದನೋ ತೆಕ್ಕೊಂಡು ನನಗೆ ಫೋನ್ ಮಾಡಿದ್ದು. ನಾನು ಮತ್ತೆ ವಾಟರ್ ಬೋರ್ಡ್ ಮೇನ್ ಇಂಜಿನಿಯರಿಗೆ ಫೋನ್ ಮಾಡಿ ಅವರಿಗೆ ಹೇಳಿದ್ದು ಅರ್ಧ ಗಂಟೆಗೆ ಮತ್ತೆ ಅಲ್ಲಿ ಪ್ರತಿದಿನ ನೀರು ಕೊಡೋಕ್ಕೆ ಪ್ರಾರಂಭ ಮಾಡಿ. ಇವತ್ತು ಅಲ್ಲಿ ಆ ಹೆಣ್ಮಗಳು ಈಗ ನೀರು ಬಂದಿದೆ, ನೀವು ಬರಬೇಕು, ನೀವು ಒಂದು ಸಲ ಆ ಟ್ಯಾಪ್ನ ನೀವು ಓಪನ್ ಮಾಡಬೇಕು ಅಂತ ಹೇಳಿ ನನಗೆ ಕರೆಸ್ಕೊಂಡ್ರಿ. ಆಮೇಲೆ ಆಯ್ತಂತ ನಾನು ಅಲ್ಲಿ ಹೋದರೆ ಅವ್ರು ಮಾಡಿದಾರ್ರಿ, ಎಲ್ಲ ಪೈಪ್ಲೈನ್ ಹಾಕಿದ್ದಾರೆ, ನೀರು ಕೊಟ್ಟಿದ್ದಾರೆ. 10 ವರ್ಷ ಅವ್ರಿಗೆ ನೀರು ಇಲ್ಲದೆ ಇರೋದು ಇವಾಗ ನೀರು ಬಂದಿದೆ, ಇನ್ನೂ ಸ್ವಲ್ಪ ಬರಬೇಕು, ಅದೆಲ್ಲ ಇನ್ನೊಂದು 2 ತಿಂಗಳಲ್ಲಿ ಮಾಡ್ತೀನಿ ಅಂತ ವಾಟರ್ ಬೋರ್ಡ್ ಎಲ್ಲ ಇಲಾಖೆಯವರು ಹೇಳಿದ್ರಿ ಬಂದು. ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅಂದರೆ, ಮೊನ್ನೆ 3 ದಿನಕ್ಕೆ ಮುಂಚೆ ಈ ಬೆಸ್ಕಾಮ್ದು ಈ ಥರದ್ದು ಒಂದು ವಯರು, ಆ ವಯರ್ ಮುಟ್ಟಿ ಒಂದು ಮಗು 9ನೇ ಕ್ಲಾಸ್ ಓದ್ತಾ ಇರೋದು ಒಂದು ಹುಡುಗ ಆ ವಯರ್ ಕಟ್ಟಾಗಿತ್ತಂತೆ, ಗೊತ್ತಾಗಿಲ್ಲ, ಸಾವನ್ನಪ್ಪಿದೆ. ಜೆಸ್ಕಾಂ ಅವರು ಎಲ್ಲಿದ್ಯಪ್ಪ ನೀನು? ಜೆಸ್ಕಾಂ ಅವರು ಬಾಪ ಇಲ್ಲಿ, ನೀನು ಬಾಪ ಇಲ್ಲಿ. ಆಮೇಲೆ ಅಲ್ಲಿ ಆ ಮಗು ಸತ್ತಿದೆ. ಆ ತಾಯಿಗೆ ಯಾರು ಒಬ್ಬರು ಜೆಸ್ಕಾಂ ಅವರು ಒಬ್ಬರು ಹೋಗಿ ಅಟೆಂಡ್ ಮಾಡಿಲ್ಲ. ಮತ್ತು ಅವರ ಒಂದು ತಪ್ಪಿಂದ ಅಲ್ಲಿ ಒಂದು ಮಗು ಸತ್ತು, ಅದು ಯಾವುದು ಕಾಂಪನ್ಸೇಷನ್ ಕೊಟ್ಟಿಲ್ಲ. ಮತ್ತು ಅಲ್ಲಿ ಏನಂದರೆ ಯಾವ ಸವಲತ್ತು ಇಲ್ಲ. ಅಂದರೆ ಕಂಬಗಳು ಊಣಿದ್ದಾರೆ, ಒಂದು ಲೈಟ್ ಇಲ್ಲ, ಪೂರ್ತಿ ಕತ್ಲೆಯಲ್ಲಿ ಬದುಕ್ತಾರೆ. 1,000 ಮನೆಗಳಿರ್ಬೋದಲ್ಲಿ, 1,000 ಜನ ಇರ್ಬೋದಲ್ಲಿ, ಒಂದು ಅಂಗನವಾಡಿ ಇಲ್ಲ. ಅಂಗನವಾಡಿ ಇಲ್ಲದೆ ಇರೋದ್ರಿಂದ ಆ ಗರೀಬ್ ಕಾಲೋನಿ ಮಕ್ಕಳು ಯಾರೂ ಅಂಗನವಾಡಿಗೆ ಹೋಗೋದಿಲ್ಲ. ಎಲ್ಲ 6-7ನೇ ತರಗತಿ ನಂತರ ಶಾಲೆಗೆ ತೊಗೊಂಡೋಗಿ ಹಾಕಬೇಕು. ಮತ್ತು ಅಲ್ಲಿ ರಸ್ತೆಗಳು ಸರಿಯಾಗಿಲ್ಲ, ಎಲ್ಲ ಗುಂಡಿ ಒಳಗೆ ನೀರು ತುಂಬ್ಕೊಂಡ್ಬಿಡುತ್ತೆ. ನೋಡಿ, ಅವ್ರು ಹೇಳ್ತಾಯಿದ್ರು, ಆ ಮಗು ಆ ವಯರ್ ಬಿದ್ದು ಕೆಳಗೆ ಬಿದ್ದಾಗ ಅದನ್ನು ತೊಗೊಂಡೋಗ್ಲಿಕ್ಕೂ ಅಲ್ಲಿ ಯಾವುದೂ ಆಟೋ ಸಹ ಹೋಗೋದಿಲ್ಲ. ಸೊ ಆ ತಾಯಿ ಇಷ್ಟು 3 ದಿನ ಅವ್ರು ಹೇಳ್ತಾ ಇದ್ರು, ನನಗಾಗಿದ್ದು ಇನ್ನೊಂದು ಮಕ್ಳಿಗೆ. ಆಮೇಲೆ ಅಲ್ಲಿ ಇನ್ನೊಂದು ತಾಯಿನೂ ಕರ್ಕೊಂಡೋಗಿ ತೋರಿಸಿದ್ರು, ದೊಡ್ಡ ವಯರ್ ಅವ್ರ ಮನೆ ಮೇಲೆ ಬಿದ್ದಿದೆ. ಸೊ ಇವರು ನೀವು ಇಲ್ಲಿನೂ ಅಷ್ಟೇ ನೀವು ಕರ್ಸ್ಕೋಬೇಕ್ರಿ, ಕರ್ಸ್ಕೊಂಡು ಇದನ್ನೆಲ್ಲ ಏನೇನೆಲ್ಲ ಯಾವುದಾದ್ರೂ ಆ ಥರದ್ದು ವಯರ್ಸ್ ಎಲ್ಲ ಇದ್ರೆ ಸರಿ ಮಾಡಿಸ್ಕೋಬೇಕು. ಈ ಕಾಲೋನಿದವ್ರಿಗೆ ನೋಡ್ರಿ, ಅದನ್ನು ಒಂದು ಆ್ಯಡ್ ಮಾಡಿರಿ. ಎಲ್ಲಿದ್ದಾರೆ ಅವರು? ಜೆಸ್ಕಾಂ ಅವ್ರು ಬರಲಿಲ್ಲ ಮುಂದೆ. ಮತ್ತು ಇಲ್ಲಿ ಅಲೆಮಾರಿ ಸಮುದಾಯ ಇದೆ, ಬುಡಕಟ್ಟು ಸಮುದಾಯ ಇದೆ. ಆ್ಯಸ್ ಯೂಶ್ವಲ್ ನಾನೇನು ಹೇಳೋದು ಬೇಡ, ಅವ್ರಿಗೆ ಸರ್ಕಾರಿ ಸವಲತ್ತುಗಳಿಲ್ಲ, ದಾಖಲಾತಿಗಳಿಲ್ಲ, ಮತ್ತು ಅವರು ಮನೆಗಳಿಲ್ಲ. ಮನೆ ಇರೋರಿಗೆ ಕಟ್ಕೊಳ್ಳೋಕ್ಕೆ ನಾವು ಏನು ಸರ್ಕಾರದಿಂದ 1,80,000 ಕೊಡ್ತಾರೆ, ಅದೆಲ್ಲ. ಮತ್ತು ಅವರು ಭಾಳ ಮುಗ್ಧರು.
ಮಾತಿಗೆ ಮುಂಚೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತಾರೆ. ಆನ್ಲೈನು ವಿದ್ಯೆನೇ ಗೊತ್ತಿಲ್ಲದಿರೋರು ಆನ್ಲೈನ್ ಎಲ್ಲ ಹಾಕಕ್ಕೆ ಹೋಗ್ತಾರೆ. ಅದಕ್ಕೆ ನಾನು ಅವರಿಗೆ ಹೇಳಿದ್ದೀನಿ, ಅವರು ಆ್ಯಕ್ಚುಲಿ ಇಲ್ಲಿ ಬಂದು ಕೂತ್ಕೊಂಡು ಎಲ್ಲ ಮಷಿನರೀಸ್ ಏನಾದರೂ ತರೋದಿದ್ರೆ ತಂದು ಇಲ್ಲೇ ಅವರು ಇವರೇ ಆನ್ಲೈನಲ್ಲಿ ಅವ್ರ ದಾಖಲಾತಿಗಳನ್ನು ತಗೊಂಡು ಹಾಕ್ಬೋದು. ಅದನ್ನು ಮಾಡಿ ಅಂತ ನಾನು ಸಹ ಹೇಳಿದ್ದೀನಿ. ಅವ್ರಿಗೇನೆಲ್ಲ ಸರ್ಕಾರದ ಸವಲತ್ತುಗಳು ಸಿಗಬೇಕು ಅದನ್ನು 6 ಅಥವಾ 7ನೇ ತಾರೀಕು ಸಮಯ ನಿಗದಿ ಮಾಡಿ ಎಲ್ಲ. ಮತ್ತು ಜಾಬ್ ಕಾರ್ಡ್ಸ್ ಇಲ್ಲ, ಜಾಬ್ ಕಾರ್ಡ್ಸ್ ಏನು ಅಂತಲೇ ಗೊತ್ತಿಲ್ಲ ಅವರಿಗೆ. ಇದು ಎಂಥ ದುರಂತ ಇದು. 2012ರಿಂದ ಜಾಬ್ ಕಾರ್ಡ್ ಇದೆ. ನಾನು ಮೊನ್ನೆ ಗುಲ್ಬರ್ಗಾದಲ್ಲಿ ಹೊನ್ನಕಿರಣಿ ಅಂತ ಒಂದು ಊರು, ಆ ಊರಿನಲ್ಲಿ ಆ ಜಾಬ್ ಕಾರ್ಡ್ ತಗೊಳ್ಳೋ ಜನ ನೋಡಿಬಿಟ್ರೆ ಏನು ಖುಷಿ ಆಗುತ್ತೆ ಗೊತ್ತಾ. ಅಂದರೆ ಅಲ್ಲಿ ಇಚ್ಛಾಶಕ್ತಿ ಇರುವಂಥ ಅಧಿಕಾರಿ ಇರಬೇಕು, ಆವಾಗ ಮಾತ್ರ ಈ ಥರದ್ದೆಲ್ಲ ಕೆಲಸ ಆಗೋಕ್ಕೆ ಸಾಧ್ಯ. ಪ್ರತಿಯೊಬ್ಬರಿಗೂ ಜಾಬ್ ಕಾರ್ಡ್ ಇದೆ ಅವ್ರ ಮನೆಯಲ್ಲಿ. ಒಂದೊಂದು ವಯಸ್ಸಾಗಿರೋರು, 60 ವರ್ಷ ಮೇಲ್ಪಟ್ಟಿರೋರು, ಗರ್ಭಿಣಿಯರು, ಕಾಯಿಲೆ ಮನುಷ್ಯರು, ಹ್ಯಾಂಡಿಕ್ಯಾಪ್ ಅವರು 50% ಕೆಲಸ ಮಾಡಿದ್ರೆ 50% ಎಕ್ಸ್ಟ್ರಾ ಹಾಕಿ ಕೊಡ್ತಾರೆ. ಕಾಕ ಜಾಬ್ ಕಾರ್ಡ್ಸ್ ಕೊಡಿಸಿ ಕಾಕ. ಎಲ್ಲ ಕೊಟ್ಟಿದ್ದೀನಿ ನಾವು. ಈ ಕಡೆ ಯಾವ ಕೊಟ್ಟರು ಇಲ್ಲಿ ಯಾರಿಗೂ ಕೊಟ್ಟಿಲ್ಲ ಕಾಕ, ಇಲ್ಲಿ ಯಾರಿಗೂ ಜಾಬ್ ಕಾರ್ಡ್ ಗೊತ್ತಿಲ್ಲ. ನೀವು ಜಾಬ್ ಕಾರ್ಡ್ ಕೊಡಿಸ್ಬೇಕು. ಮತ್ತು ಏನಂದರೆ ಫಸ್ಟು 349 ರೂಪಾಯಿ ಇತ್ತು ರೀ ಒಂದು ದಿನಕ್ಕೆ, ಈಗ 370 ರೂಪಾಯಿ ಇದೆ ರೀ. ಇಂಥ ಸಮುದಾಯಕ್ಕೆ ಅದೆಲ್ಲ ಭಾಳ ಉಪಯೋಗ ಆಗ್ತೈತೆ. ಹಾಗಾಗಿ ನಾನು ಎಲ್ಲವನ್ನ ಮಾತಾಡಿದ್ದೀನಿ. ಮತ್ತು ಇಲ್ಲಿ ಅಂಗನವಾಡಿಗೆ ಹೋಗಿದ್ದೆ, ಅಲ್ಲಿ ಒಂದು ತಾಯಿ ಇದ್ಲು. ಅಲ್ಲಿ ಭಾಳ ಅಂದರೆ ಆ ತಾಯಿನೇ ನೋಡಿದ್ರೆ ಎಷ್ಟು ಅಂದರೆ ಭಾಳ ಒಂಥರ TB ಪೇಷಂಟ್ ಥರ ಇದ್ದಾಳೆ ಮಕ್ಕಳು. ಆಮೇಲೆ ಇಲ್ಲೆಲ್ಲ ವಿಧವೆ ಅಂದಿರಿಗೆ, ಸಿಂಗಲ್ ತಾಯಿ ಅಂದರೆ ಗಂಡ ಇಲ್ಲದೆ ತಾಯಿ ಅಂಥವ್ರಿಗೆಲ್ಲ ಪೋಷಕತ್ವ ಯೋಜನೆ ಇದೆ. ಸರ್ಕಾರದ ಎಷ್ಟೆಲ್ಲ ಸವಲತ್ತುಗಳಿದೆ, ಅದನ್ನೆಲ್ಲ ನಮಗೆ ಏನೂ ಗೊತ್ತಿಲ್ಲದೆ ಇರುವಂಥ ಈ ಸಮುದಾಯಕ್ಕೆ ತಲುಪಿಸ್ಬೇಕು. ನೀವು ಕೇಳಿದ ಪ್ರಶ್ನೆಗೆ ಅವರು ತಲುಪಿಸ್ಲೇಬೇಕು, ಮಾಡಲೇಬೇಕು. ರಿಪೋರ್ಟ್ ಮಹಿಳಾ ಆಯೋಗಕ್ಕೆ ನೆಗೆಟಿವ್ ಕಳಿಸೋ ಹಾಗಿಲ್ಲ. ಕಳಿಸಿದ್ರೆ ಸರ್ಕಾರದ ಗಮನಕ್ಕೆ ತಂದು ಅಲ್ಲಿ ಕಳಿಸ್ಬೇಕಾಗತ್ತೆ. ಅಲ್ಲಿಂದ ಇಲ್ಲಿ ಇದು ಮಾಡ್ತಾರೆ. ಹಾಗಾಗಿ ಎಲ್ಲವೂ ಮಾಡಿ ಅವ್ರು ನನಗೆ ರಿಪೋರ್ಟ್ ಮಾಡಬೇಕಂತ ಹೇಳಿದ್ದೀನಿ. ಮತ್ತು ನಾನು ಈ ಸಮುದಾಯ ಜನರಿಗೂ ಹೇಳಿದ್ದೀನಿ, ನೀವು ನಾಯಕರು ಏನು ಅನ್ಕೋತೀರಾ, ನೀವು ದಯವಿಟ್ಟು ಆ ಮಕ್ಕಳಿಗೆ ಸಹಾಯ ಮಾಡಿ. ಮತ್ತು ಯಾರು ಮಕ್ಕಳು ಓದೋರಿಲ್ಲಪ್ಪ. ಇಷ್ಟು ಜನ ಮಕ್ಕಳು, ಒಂದೇ ಒಂದು ಹುಡುಗಿ 9ನೇ ಕ್ಲಾಸ್ ಓದ್ತಾ ಇದೆ ಅಂತ ಹೇಳ್ತು. ನನಗೆ ಭಾಳ ನೋವಾಯಿತು. 9ನೇ ಒಂದೇ ಮಗು, ಇನ್ಯಾರಿಲ್ಲ, ಯಾರು ಓದೋ ಮಕ್ಕಳೇ ಇಲ್ಲ. ಹೆಂಗೆ ಮತ್ತೆ ನಾವು ವಿದ್ಯೆನೇ ತಂದಿಲ್ಲ ಅಂತಂದರೆ ಈ ಸಮುದಾಯ ಎಲ್ಲ ಯಾವ ಥರ ಮುಂದೆ ಬರುತ್ತೆ ಹೇಳಿ. ಅದು ಭಾಳ ಅಧಿಕಾರಿ ಮುಖನೇ ನೋಡಿಲ್ಲ ಅಂತ ಹೇಳಿದ್ರೆ ಅಂತ ಅಧಿಕಾರಿಗಳಿಗೆ ಏನು ನಾನು ಬರಿತೀನಿ. ನಾನು ಕ್ರಮ ಕೈಗೊಳ್ಳಲ್ಲ. ನಾನು DC ಅವ್ರಿಗೆ ಬರ್ತೀನಿ, ಆ ಇಲಾಖೆಯ ಮೇಲಿನ ಅಧಿಕಾರಿಗಳಿಗೆ ಬರಿತೀನಿ, ಅವರು ಕ್ರಮ ತಗೊಳ್ತಾರೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. SSLCಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.